ಅದೊಂದಿನ ನನ್ನ ಶಾಲೆಯ ನೆನಪಾಗಿ ಶಾಲೆ ಕಡೆ ಹೆಜ್ಜೆ ಹಾಕಿದ್ದೆ. ಶಾಲೆಯನ್ನ ನೋಡುತ್ತಾ ಬಾಲ್ಯಕ್ಕೆ ಜಾರಿದ್ದೆ. ಆ ನನ್ನ ಗೆಳೆಯರನ್ನ ನೆನೆದು ಕಣ್ಣೀರು ಹಾಕಿದ್ದೆ. ಹೆಂಗದ್ರಿಪ್ಪ ದೋಸ್ತರ, ಭಾಳ ದಿನ ಆತಲ್ಲ ನಾವು ನೀವು ಭೇಟಿಯಾಗಿ. ಎಲ್ಲರೂ ನಿಮ್ಮ ಪಾಡಿಗದಿರಿ. ಒಂದಿಷ್ಟು ಮಂದಿ ತಮ್ಮ ಗುರಿಯತ್ತ ಸಾಕ್ತಿದ್ರ, ಇನ್ನೊಂದಿಷ್ಟು ಮಂದಿ ತಮ್ಮ ಕನಸುಗಳನ್ನ ಬದಿಗಿಟ್ಟು ಜವಾಬ್ದಾರಿಯನ್ನು ದೋಣಿ ಒಳಗ ಸಾಕ್ತಿದ್ದೀರಿ. ಆ ನಮ್ಮ ಶಾಲೆ ಬಿಡೋದನ್ನೇ ಕಾದು ಬೆಲ್ ಹೊಡೆಯೋಕೆ ತುದಿಗಾಲಲ್ಲಿ ನಿಂತಿರ್ತಿದ್ವಲ್ಲ ಆಫೀಸ್ ರೂಮಿನ ಮೂಲೆ, ಜಗಳ ಆಡಿ ಕುತ್ಕೋತಿದ್ವಲ್ಲ ಲಾಸ್ಟ್ ಬೆಂಚಿನ ಮೂಲೆ, ನಮ್ಮನ್ನ ರಾಜಿ ಮಾಡ್ಸೋಕೆ ಬರ್ತಿದ್ರಲ್ಲ ಹೇಮ. ಅಲ್ಲಲ್ಲ, ನಮ್ಮ ಹೆಡ್ ಮಾಸ್ಟ್ರಿ. ಆ ಕ್ಷಣಗಳನ್ನ ಮರೆಯೋದಾದ್ರೂ ಹೆಂಗೆ? ತಮ್ಮ ಮಕ್ಕಳಂತೆ ಕಾಳಜಿ ಮಾಡ್ತಿದ್ದ ಅಡಿಗೆ ಸಿಬ್ಬಂದಿಯವರು, ಇವ್ರನ್ನೆಲ್ಲ ಮರೆಯೋದಾದ್ರೂ ಹೆಂಗ್ರಿ? ಆ ನಮ್ಮ ಆಟದ ಮೈದಾನ, ಮೊದಲನೇ ಸಾರಿ ನೋಡಿದ ಕಂಪ್ಯೂಟರು, ಊಟಕ್ಕೆ ಒಬ್ಬೊಬ್ರು ಒಂದೊಂದು ದಿನ ತರ್ತಿದ್ದ ಉಪ್ಪಿನಕಾಯಿ, ಹೀಗೆ ಪ್ರತಿಯೊಂದು ಕ್ಷಣನೂ ಒಂದೊಂದು ಕಥೆಯನ್ನ ಹೇಳ್ತಾವೆ. ಸರ್ ಕೇಳಿದ್ರಲ್ವಾ ಮುಂದೆ ಯಾರ್ಯಾರು ಏನೇನ್ ಆಗ್ತೀರಿ ಅಂತ. ನಾವು ಅವಾಗ ಹೇಳಿದ್ವಲ್ಲ ದೋಸ್ತ, ನಾ ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, ಟೀಚರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಆರ್ಮಿಗೆ ಸೇರ್ತೀನಿ, ದೇಶ ಕಾಯ್ತೀನಿ ಅಂತ. ಇವಾಗ ಏನೇನಾಗಿರಿ ಅಂತ ಮನಸ್ಸು ಪದೇ ಪದೇ ಕೇಳುತ್ತೆ. ಕಣ್ಣ ಮುಚ್ಚೆ, ಕುಂಟೆಬಿಲ್ಲೆ, ಲಗೋರಿ, ಚಿನ್ನಿದಂಡು, ಹೀಗೆ ಅನೇಕ ಆಟಗಳನ್ನ ಆಡುತ್ತಿದ್ದ ಬಾಲ್ಯಾವಸ್ಥೆ ಅದು. ಕೋಟಿ ಕೊಟ್ಟವರು ಮರಳಿಬಾರದು, ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಬದುಕದು, ಯಾರೊಬ್ಬರು ಮರೆಯಲಾಗದು, ಬೇಕೆಂದರೆ ಸಿಗದು, ನೆನಪಾಗಿಯೇ ಉಳಿಯುವುದು. ಅವತ್ತ ನಮ್ಮ ಯಾರ ಹತ್ರನೂ ದುಡ್ಡಿರ್ಲಿಲ್ಲ, ಅದರ ದುಡ್ಡಿನಿಂದ ಅಳಿಯಲಾಗದ ನಿಷ್ಕಲ್ಮಶ ಸ್ನೇಹ ಇತ್ತು. ನಮ್ಮೆಲ್ಲ ದೇವರಂತ ಗುರುಗಳ ಮೇಲೆ ಬೆಟ್ಟದಷ್ಟು ಗೌರವ ಇತ್ತು. ಎಷ್ಟೇ ಹೊಡೆದ್ರು ಬೈದ್ರು ಗುರುಗಳ ಮೇಲಿರುವ ಗೌರವ ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಆ ಕ್ಷಣಕ್ಕ ಮನ್ಸೊಳಗ ಬೇಕೊಂಡಿದ್ ಮಾತ್ರ ಸತ್ಯ ರೀ. ಆಗ ನಮಗೆ ದ್ವೇಷ, ಅಸೂಹೆ, ದುಡ್ಡಿನ ಆಡಂಬರ ಇರಲಿಲ್ಲ. ಆದ್ರೆ ಈಗ ದುಡ್ಡು ದುಡಿಯೋ ಜವಾಬ್ದಾರಿಗೆ ಶರಣಾಗಿ ಆ ಸ್ನೇಹಿತರು ಯಾರೂ ಸಿಕ್ತಿಲ್ಲ. ಋಣ ಇದ್ರೆ ಮತ್ತೆ ಸಿಗೋಣ, ಇಲ್ದಿದ್ರೆ ನೆನಪಲ್ಲೇ ಉಳಿಯೋಣ. ನಿಮಗೋಸ್ಕರ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮವರಿಗೆ ಶೇರ್ ಮಾಡಿ, ಟ್ಯಾಗ್ ಮಾಡಿ, ತಪ್ಪದೇ ನಮ್ಮ ಪೇಜ್ನ ಫಾಲೋ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಲವ್ ಯು ಆಲ್. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲ್ ಕಲಿತ ಅರೆ ಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲಾ ಟೀಚರ್.